ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ರಾಜು ರೋಸ್ ವಾರಿಯರ್ಸ್ ಚಾನಲ್. ಇವತ್ತು ಬೇಲ್ಪುರಿ ಮಾಡುವಂಥ ವಿಧಾನವನ್ನು ನೋಡೋಣ. ಮಕ್ಳಿಗಂತೂ ಬೇಲ್ಪುರಿ ಅಂದರೆ ತುಂಬಾ ಇಷ್ಟ. ಅದು ಈ ಸೀಸನಲ್ಲಂತೂ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ನೋಡೋಣ ಬನ್ನಿ. ಮೊದಲಿಗೆ ಪೂರಿಯನ್ನು ಜರಡಿ ಹಿಡ್ಕೋಬೇಕು, ಅದರಿಂದ ಡಸ್ಟ್ ಎಲ್ಲ ಸಪ್ರೇಟ್ ಆಗುತ್ತೆ. ನೋಡಿ, ಬೇಲ್ಪುರಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇಷ್ಟೇ, ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು. ಈರುಳ್ಳಿ, ಸೌತೆಕಾಯಿ, ಟೊಮೆಟೊ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಸಣ್ಣದಾಗಿ ಹಚ್ಚಿಟ್ಕೋಬೇಕು. ಮಿಕ್ಸರು, ನಿಪ್ಪಟ್ಟು, ಒಂದು ನಿಂಬೆಹಣ್ಣು ಇದ್ರೆ ಸಾಕು. ಮಸಾಲೆಗಳು ನೋಡೋದಾದರೆ ಉಪ್ಪು, ಸಾಂಬಾರ್ ಪೌಡರು, ಖಾರದ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ, ಆಮ್ಚೂರ್ ಪೌಡರ್ ಬೇಕಂದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಅದು ಫ್ಲೇವರ್ ಕೊಡೋದಕ್ಕಷ್ಟೇ ಹಾಕ್ಕೋತೀವಿ, ಹಾಕಿಲ್ಲ ಅಂದರೂ ಏನು ತೊಂದರೆ ಇಲ್ಲ. ಮತ್ತು ಪೂರಿ ಇಷ್ಟಿದ್ರೆ ಸಾಕು. ಬೇಲೂರಲ್ಲಿ ಸಿಗೋಂಥ ಬೇಲ್ಪುರಿನ ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ಕೂತ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ನೋಡೋಣ. ಒಂದು ಪಾತ್ರೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಮತ್ತು ಸೌತೆಕಾಯಿನ ಸೀಡ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ತಿನ್ನೋವಾಗ ಬಾಯಿಗೆ ಸಿಗುತ್ತಲ್ಲ, ಚೆನ್ನಾಗಿರಲ್ಲ. ಮತ್ತು ಒಂದು ಮೀಡಿಯಮ್ ಸೈಜ್ ಆದಂಥ ಕ್ಯಾರೆಟ್ನ ತುರಿದಿಟ್ಕೊಂಡಿರೋದನ್ನ ಸೇರಿಸ್ತಾ ಇದ್ದೀನಿ. ಮತ್ತು 2 ಮೀಡಿಯಮ್ ಸೈಜ್ ಅಂತ ಟೊಮೆಟೊ, ಸೀಡ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಬಾಯಿಗೆ ಸಿಗೋದ್ರಿಂದ ಚೆನ್ನಾಗಿರಲ್ಲ. ಮತ್ತು ನಿಪ್ಪಟ್ಟನ್ನ ಸಣ್ಣದಾಗಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಕ್ರಷ್ ಮಾಡ್ತಾಯಿದ್ದೀನಿ ಅಂತ. ಈ ರೀತಿ ಕ್ರಷ್ ಮಾಡ್ಕೊಳ್ಳಿ. ನಂತರ ಮಿಕ್ಸರು ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು, ಇದೇ ಹಾಕ್ಬೇಕಂತ ಏನಿಲ್ಲ. ನಿಮ್ಗೆ ಯಾವ ಮಿಕ್ಸರ್ ಇಷ್ಟ ಆಗುತ್ತೋ ಹಾಕ್ಕೊಳ್ಳಿ. ತಿನ್ನೋಕ್ಕೆ ಚೆನ್ನಾಗಿರ್ಬೇಕಷ್ಟೇ, ನಮಗೆ ಇದೇ ಹಾಕ್ಬೇಕಂತೇನಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಬೇಕೋ 1/4 ಟೇಬಲ್ ಸ್ಪೂನಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ 3/4 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರು ನೋಡಿ ಹಾಕ್ಕೊಳ್ಳಿ. ನಂತರ ಖಾರದ ಪುಡಿ ನಾವು ಮನೆಯಲ್ಲೇ ಮಾಡಿರ್ತಕ್ಕಂಥದ್ರಿಂದ ಅಷ್ಟೊಂದು ರೆಡ್ ಇಲ್ಲ, ಮನೆಯಲ್ಲೇ ಮಾಡಿರೋದು. ನಂತರ ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಚಾಟ್ ಮಸಾಲ 1 ಟೇಬಲ್ ಸ್ಪೂನಷ್ಟು, ಆಮ್ಚೂರ್ ಪೌಡರು 1 ಟೇಬಲ್ ಸ್ಪೂನಷ್ಟು. ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ಈಗ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ದೊಡ್ಡದಾಗಿ ಹೆಚ್ಚಿಟ್ಕೊಳ್ಳೋದ್ರಿಂದ ತುಂಬ ಬಾಯಿಗೆ ಸಿಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಮಕ್ಕಳು ಕೂಡ ಎಲ್ಲ ಸಪ್ರೇಟ್ ಮಾಡಿಬಿಡ್ತಾರೆ. ಅದರಿಂದ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ, ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ. ಈಗ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ, ಅದರಿಂದ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತೆ. ಏನೇನು ಸ್ಪೈಸಸ್ ಹಾಕಿರ್ತೀರ, ನಮ್ಮ ಮನೇಲಂತೂ ಈ ಬೇಲ್ಪುರಿನ ತುಂಬಾ ಇಷ್ಟಪಡ್ತಾರೆ. ನಂತರ ಒಂದು ಮೀಡಿಯಮ್ ಸೈಜ್ ಆದಂಥ ನಿಂಬೆಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಂತರ ಪೂರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಆದಂಥ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತೀನಿ, ಅದರಿಂದ ಮಸಾಲೆ ಎಲ್ಲ ಪೂರಿಗೆ ನೀಟಾಗಿ ಹಿಡ್ಕೊಳ್ಳಿ ಅಂತ ಅಷ್ಟೇ. ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಂತರ 1/4 ಟೇಬಲ್ ಸ್ಪೂನ್ ಆದಂಥ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಕಲರ್ಗಷ್ಟೇ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಬೇಲ್ಪುರಿ ರೆಡಿ ಆಗಿದೆ. ಸರ್ವ್ ಮಾಡಿ, ತಿಂದು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ವಿಡಿಯೋ. ಹೀಗೆ ಸದಾ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಪ್ರೀತಿಯ ಮನೆ ಮಗಳು ಗೀತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನಮ್ಮ ಚಾನೆಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.